ಎಸ್ಐಆರ್ ನಿಯಮ ಉಲ್ಲಂಘನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಪ್ರಕ್ರಿಯೆ ಬಗ್ಗೆ ರಾಜಕೀಯ ವಾಗ್ವಾದ ಹೆಚ್ಚಾಗ್ತಾಲೇ ಇದೆ. ಚುನಾವಣಾ ಆಯೋಗದ ನಡೆಗೆ ಸದ್ಯ ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹಿಸುತ್ತಿಲ್ಲ ಎಂಬ ದೂರುಗಳು ಕೂಡ ಕೇಳಿಬರ್ತಾ ಇದೆ. ತೀವ್ರ ಮತ ಪರಿಷ್ಕರಣೆ ಈ ನಿಯಮ ಉಲ್ಲಂಘನೆ ಆರೋಪ ಕೇಳಿಬರ್ತಾ ಇದೆ. ಈ ಪ್ರಕ್ರಿಯೆ ಬಗ್ಗೆ ಸದ್ಯ ರಾಜಕೀಯದಲ್ಲಿ ವಾಗ್ವಾದ ಜೋರಾಗಿ ಕೇಳಿಬರ್ತಾ ಇದೆ. ಚುನಾವಣಾ ಆಯೋಗದ ನಡೆಗೆ ಸದ್ಯ ಪ್ರತಿಪಕ್ಷಗಳು ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇಲ್ಲ ಅಂತ ಹೇಳಿ ದೂರ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೂರು ಕೊಡುವಂತಹ ಸಾಧ್ಯತೆ ಇದೆ. ಈ ಎಸ್ಐಆರ್ ಪ್ರಕ್ರಿಯೆಯನ್ನ ರದ್ದುಪಡಿಸಿ ಅಂತ ಕುಮಾರಸ್ವಾಮಿ ಆಗ್ರಹ ಮಾಡಲಿದ್ದಾರೆ. ನೋಡಿ, ಈ ಎಸ್ಐಆರ್ ವಿರುದ್ಧ ಸದ್ಯ ಹೋರಾಟಕ್ಕೆ ಮೈತ್ರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಈ ಪ್ರಕ್ರಿಯೆಯಲ್ಲಿ ಭಾರಿ ಅಕ್ರಮಗಳು ನಡೆದಿದೆ ಅಂತ ಆರೋಪಿಸಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಕುರಿತು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ನಾಳೆ ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ, ದೂರನ್ನು ಕೂಡ ಸಲ್ಲಿಸ್ತಾರೆ. ರಾಜ್ಯದಲ್ಲಿ ಇದುವರೆಗೆ ನಡೆದಿರುವಂತಹ ಎಸ್ಐಆರ್ ಪ್ರಕ್ರಿಯೆ ತಕ್ಷಣ ರದ್ದುಪಡಿಸಬೇಕು, ಆಮೇಲೆ ಪಾರದರ್ಶಕವಾಗಿ ಹೊಸದಾಗಿ ಪರಿಷ್ಕರಣೆ ನಡೆಸಬೇಕು ಅಂತ ಚುನಾವಣಾ ಆಯೋಗವನ್ನ ಒತ್ತಾಯಿಸುವುದಾಗಿ ಹೇಳಿದ್ದಾರೆ. ನಾನು ಸೋಮವಾರ ದೆಹಲಿಗೆ ಹೋಗ್ತೀನಿ, ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆದಿರುವಂತಹ ಈ ಎಸ್ಐಆರ್ ಅಕ್ರಮಗಳ ಬಗ್ಗೆ ಗಮನ ಸೆಳೀತೀನಿ. ಪ್ರಸ್ತುತ ನಡೀತಿರುವಂತಹ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು, ಬಳಿಕ ಹೊಸದಾಗಿ ನಡೆಸಬೇಕು ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಕೋರುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕರ್ನಾಟಕದ ಹಲವು ಕೇಂದ್ರ ಸಚಿವರು ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರುವ ರೀತಿ ಬಗ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹೊರಗಿನ ಅಧಿಕಾರಿಯನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಯ ಉಸ್ತುವಾರಿಯಾಗಿ ನೇಮಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡುವ ಸಾಧ್ಯತೆಯೂ ಕೂಡ ದೊಡ್ಡವಾಗಿದೆ. ಇನ್ನು ಇದೇ ವೇಳೆ ಕುಮಾರಸ್ವಾಮಿ ಅವರು ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೊಸೆ ರೇವತಿ ಅವರೊಂದಿಗೆ ಬಿಡದಿ ಸಮೀಪದ ಕೆತ್ಗಾನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಮತದಾರರ ಪರಿಷ್ಕರಣೆ ನಮೂನೆಗಳನ್ನ ಭರ್ತಿ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಮತದಾರರ ಪಟ್ಟಿಗೆ ಅನರ್ಹರನ್ನ ಸೇರಿಸುವಂತ ಕೆಲಸ ಮಾಡ್ತಿದೆ. ಈ ಸಂಬಂಧ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ನಾನು ದೂರು ಸಲ್ಲಿಸ್ತೀನಿ ಅಂತ ಆರೋಪಿಸಿದ್ದಾರೆ. ಮತ್ತೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮಗಳ ಆರೋಪಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳಿನೂ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಎಲ್ಲಿದ್ದಾರೆ? ಈ ವಿಷಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಮೌನವಾಗಿದ್ದಾರೆ ಅಂತ ಕೂಡ ಪ್ರಶ್ನೆ ಇಟ್ಟಿದ್ದಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ತಮ್ಮ ಸೇವಕರಂತೆ ನಡೆಸ್ಕೊಳ್ತಾ ಇದೆ, ಗೊಂಬೆಗಳಂತೆ ಆಟ ಆಡಿಸ್ತಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಆಡಳಿತ ಪಕ್ಷಕ್ಕೆ ಹೆಂಗ್ ಅನುಕೂಲ ಆಗಬೇಕೋ ಆ ರೀತಿಯಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ರಾಮನಗರ ಮತ್ತೆ ಬೆಂಗಳೂರು ನಗರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೂಡ ತೆಗೆದುಕೋಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿ ಒತ್ತಾಯಿಸಿದ್ದಾರೆ. ಸೊ ಓವರ್ ಆಲ್ ಎಸ್ಐಆರ್ ಪ್ರಕ್ರಿಯೆ ಏನ್ ನಡೀತಾ ಇದೆ ಈ ಕುರಿತಂತೆ 2 ದಿನಗಳ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಸುದೀರ್ಘ ಆರೋಪವನ್ನು ಕೂಡ ಮಾಡಿದ್ರು. ಮತ್ತೆ ಈ ಬೂತ್ ಮಟ್ಟದ ಅಧಿಕಾರಿಗಳು BLOಗಳು ಮಸೀದಿಗೆ ತೆರಳಿ ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರೋದನ್ನ ವಿಡಿಯೋ ಸಮೇತ ಅವರು ಟ್ಯಾಬ್ ಅಲ್ಲಿ ರಾಜ್ಯಕ್ಕೆ ತೋರಿಸೋ ಮುಖಾಂತರ ಹರಿಹಾಯ್ದಿದ್ರು. ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಬೂತ್ ಮಟ್ಟದ ಅಧಿಕಾರಿಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದೆ, ತಾವು ಹೇಳದಂತೆ ಹೆಂಗ್ ಕುಣಿಸ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ವಾಗ್ದಾಳಿ ನಡೆಸಿದ್ರು. ಸೊ ಹಾಗಾಗಿ ಈ ಎಸ್ಐಆರ್ ಪ್ರಕ್ರಿಯೆ ಸದ್ಯ ಏನ್ ನಡೀತಾ ಇದೆಯಲ್ಲ ಅದನ್ನ ನಾನು ದೆಹಲಿಗೆ ಹೋಗಿ ದೂರು ಕೊಡ್ತೀನಿ, ಅಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟು ಇದನ್ನ ಹೊಸದಾಗಿ ಮತ್ತೆ ಪರಿಷ್ಕರಣೆ ಶುರುವಿಂದ ಮಾಡಬೇಕು. ಅದು ಕೂಡ ಯಾವ ಮಾನದಂಡಗಳನ್ನ ಒಳಗೊಂಡಿದೆಯಲ್ಲ, ಮನೆ ಮನೆಗೆ ಹೋಗ್ಬೇಕು, ವಿಸಿಟ್ ಕೊಡಬೇಕು, ಆ ಎಲ್ಲಾ ಅಂಶದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಮುಗಿಸ್ಬೇಕು. ಹಾಗಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಇಷ್ಟು ದಿನಗಳಲ್ಲಿ ಆಗಿರೋದೆಲ್ಲ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಇದು ಕಾಂಗ್ರೆಸ್ ಪಕ್ಷ ಅವರಿಗೆ ಯಾವ ರೀತಿ ಮತಗಳು ಬೇಕು ಅದಕ್ಕೆ ಅರ್ಹರಿದ್ರು ಕೂಡ ಅನರ್ಹರನ್ನು ಆಡ್ ಆನ್ ಮಾಡಿಬಿಟ್ಟು ಹೆಚ್ಚು ಮತ ಪಡೆಯುವಂತ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ರಾಮನಗರದಲ್ಲಿ ಒಂದು ಪ್ರೆಸ್ ಮೀಟ್ ನ ನಡೆಸಿ ಸುದೀರ್ಘವಾಗಿ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಈ ಕುರಿತಂತೆ ನಾಳೆ ಅವರು ಚುನಾವಣಾ ಆಯೋಗಕ್ಕೆ ಭೇಟಿ ಕೂಡ ಕೊಡಲಿದ್ದಾರೆ. ಅಲ್ಲಿ
ಎಲ್ಲ ಆಯಾಮದಲ್ಲೂ ಕೂಡ ದೂರು ಕೊಡ್ತಾರೆ. ಓವರ್ ಆಲ್ ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು SIR ಪ್ರಕ್ರಿಯೆ ನಡೆಸ್ತಾ ಇದೆ, ಅಧಿಕಾರಿಗಳನ್ನ ಹೇಗೆ ಕುಣಿಸ್ತಾ ಇದೆ. ಈ ಆಯಾಮದಲ್ಲಿ ಸದ್ಯ ಮೈತ್ರಿ ಪಕ್ಷ ಎರಡೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಈ SIR ಪ್ರಕ್ರಿಯೆಯನ್ನ ಇದರ ಕುರಿತು ವಾಗ್ದಾಳಿ ನಡೆಸೋದಕ್ಕೆ ಜೊತೆಗೆ ಇದನ್ನ ನಿಲ್ಲಿಸೋದಕ್ಕೆ ಎರಡೂ ಕೂಡ ಒಂಥರ ಪಣ ತಟ್ಟಿ ನಿಂತಿರುವಂತದ್ದು ಮೈತ್ರಿ ಪಕ್ಷಗಳು. ಹಾಗಾಗಿ ನಾಳೆಯ ಬೆಳವಣಿಗೆ ಸದ್ಯ ಯಾವ ರೀತಿ ಕುತೂಹಲ ಕೆರಳಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. HD ಕುಮಾರಸ್ವಾಮಿ ಅವರಂತೂ SIR ಪ್ರಕ್ರಿಯೆ ಕುರಿತು ಬಹಳ ಗಂಭೀರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೂ ಬಹಳ ಸಿಟ್ಟಾಗಿರುವಂತದ್ದು ಕೂಡ. ಈ ತರದ ಪ್ರಕ್ರಿಯೆ ನಾವು ಇದುವರೆಗೂ ನೋಡೇ ಇಲ್ಲ. ಬಿಹಾರದಲ್ಲಾದಾಗ್ಲೂ ಕೂಡ ಕರೆಕ್ಟ್ ಆಗಿ SIR ಪ್ರಕ್ರಿಯೆ ನಡೀತು, 2ನೇ ಹಂತದಲ್ಲೂ ಕೂಡ ಕರೆಕ್ಟ್ ಆಗಿ ಆಯ್ತು. 3ನೇ ಬಾರಿ ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಈ ಸುದೀರ್ಘದಲ್ಲಿ SIR ಪ್ರಕ್ರಿಯೆಯನ್ನ ಈ ರೀತಿ ಬೇಕಾಬಿಟ್ಟಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಸದ್ಯ ಕೇಂದ್ರ ಸಚಿವರು ಕಿಡಿ ಕೂಡ ಕಾರಿದ್ದಾರೆ.